ಉಪಚುನಾವಣೆ ಮುಗಿತಿದ್ದಂತೆ ಹಿರಿಯ ಶಾಸಕರು ಸಿಡಿದೆದ್ದು ಬಿಟ್ಟಿದ್ದಾರೆ. ಕಾದು ಕಾದು ಸಾಕಾಗೋಗಿದೆ. ನಮ್ಮನ್ನ ಮಂತ್ರಿ ಮಾಡುವಂತೆ ದೆಹಲಿಯಲ್ಲಿ ಪಗಡೆ ಆಟ ಶುರು ಮಾಡಿದ್ದಾರೆ. ಇಂದು ವರಿಷ್ಠರ ಮುಂದೆ ತಮ್ಮ ಸಚಿವಗಿರಿ ಬೇಡಿಕೆ ಇಟ್ಟಿದ್ದಾರೆ. ಸೊ ಏನಾಗುತ್ತೆ ಮುಂದೆ ನೀವೇ ನೋಡಿ. ಓನ್ಲಿ 1 ಪಾಯಿಂಟ್ ನಮ್ಮ 30 ಜನ ಒಂದೇ ಒಂದು ನಮ್ಮದು ಒಬ್ಬರಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ. ಅದೇನಿಲ್ಲ, ಹೈಕಮಾಂಡ್ ಬಿಟ್ಟಿದ್ದು ಸ್ಥಾನವನ್ನು ಕೊಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಇನ್ನೂ ಕೊಡದೇ ಇದ್ದರೆ ನಾವೆಲ್ಲ 4 ಬಾರಿ ಗೆದ್ದಿದ್ದೀವಿ. ನಾವು ಆಸೆ ಇದ್ದಿದ್ದಲ್ಲ, ಕೊಡಲೇಬೇಕು ನನಗೆ ಮಂತ್ರಿ ಪದವಿಯನ್ನು ಅಂತ ಡಿಮ್ಯಾಂಡ್ ಮಾಡಲಿಕ್ಕೆ ಬಂದಿದ್ದಾರೆ. ಬೈ ಎಲೆಕ್ಷನ್ ಮುಗಿತು, ಸಂಪುಟ ಸರ್ಕಸ್ ಶುರುವಾಯಿತು. ದೆಹಲಿಯಲ್ಲಿ ಶಾಸಕರ ಸಂಪುಟ ಪುನಾರಚನೆಗೆ ಕಸರತ್ತು. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯೂ ಆಗಲಿಲ್ಲ. ಯುಗಾದಿಯ ಹೊಸ ಸಂವತ್ಸರದಲ್ಲಿ ರಾಜಕೀಯ ಸ್ಥಿತ್ಯಂತರವೂ ಕೂಡ ನಡೆಯಲಿಲ್ಲ. ಬೈ ಎಲೆಕ್ಷನ್ ಮುಗಿದ ಮೇಲೂ ಕೂಡ ಸಚಿವ ಸಂಪುಟ ಪುನಾರಚನೆ ಆಗಲಿಲ್ಲ. ಹೈಕಮಾಂಡ್ ಪಡೆಗೆ ಆಟಕ್ಕೆ ರೋಸಿ ಹೋಗಿರುವ ಹಿರಿಯ ಶಾಸಕರು ದೆಹಲಿಯಲ್ಲಿ ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಇಂದು ವರಿಷ್ಠರನ್ನ ಭೇಟಿ ಮಾಡಿ ಮಂತ್ರಿ ಮಾಡುವಂತೆ ಅಹವಾಲು ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಶಾಸಕರಾದ ಟಿಬಿ ಜಯಚಂದ್ರ, ಅಶೋಕ್ ಪಟ್ಟಣ್, ಬೇಳೂರು ಗೋಪಾಲಕೃಷ್ಣ, ಆನೇಕಲ್ ಶಿವಣ್ಣ, ಪುಟ್ಟರಂಗಶೆಟ್ಟಿ ಸೇರಿ ಒಟ್ಟು 30ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದ್ದು, ರಾಹುಲ್ ಗಾಂಧಿ ಭೇಟಿಗೂ ಸಮಯ ಕೇಳಿದಾರಂತೆ. 3 ವರ್ಷ ಆಯ್ತು, ಈಗಲಾದರೂ ಮಂತ್ರಿ ಮಾಡಿ. ಓನ್ಲಿ 1 ಪಾಯಿಂಟ್ ನಮ್ಮ 30 ಜನ ಒಂದೇ ಒಂದು ನಮ್ಮದು ಒಬ್ಬರಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ. ಅದೇನಿಲ್ಲ, ಹೈಕಮಾಂಡ್ ಬಿಟ್ಟಿದ್ದು. ಆದ್ದರಿಂದ ಆ ಸಮಾಚಾರಕ್ಕೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ದೇನಿದ್ರು 1 ಪಾಯಿಂಟ್ ಪ್ರೋಗ್ರಾಮ್ ಆದಷ್ಟು ಬೇಗನೆ ರೀಶಫಲ್ ಮಾಡಿ ಇರೋದು 2 ವರ್ಷ ನಮಗೆಲ್ಲ ನ್ಯಾಯ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನಮ್ಮ ಉದ್ದೇಶ ಇಷ್ಟೇ. ನೀವು ಇಲ್ಲಿವರೆಗೆ ಕೊಟ್ಟಿದ್ದೀರಿ, ಅವರಿಗೆ ಅಧಿಕಾರ ಕೊಟ್ಟಿದ್ದೀರಿ, ನಾವು ಸಮರ್ಥರಿದ್ದೀವಿ, ನಮಗೂ ಅವಕಾಶ ಕೊಡಿ, ನಮಗೂ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಇಲ್ಲಿ ಎಲ್ಲರೂ ಸೇರಿ ಬಂದಿದ್ದೀವಿ. ಡೆಲ್ಲಿಯಿಂದ ನೀನು ಹೋಗು, ನಿಮಗೆ ಅಲ್ಲಿ ಓತಿಗೆ ಬಾ ಅಂತ ಹೇಳ್ಬಿಟ್ಟು ಹಾಕಿದಾಗ ಅವರು ಇಲ್ಲ, ನೆಕ್ಸ್ಟ್ ನಿಮಗೆ ಖಂಡಿತವಾಗಿ ಕೊಡ್ತೀನಿ ಅನ್ನೋ ಮಾತು ಹೇಳಿದಾಗ, ಹಾಗಾಗಿ ಈಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಿರಿಯ ಶಾಸಕರು ದೆಹಲಿಗೆ ಹೋದರೆ ತಪ್ಪೇನು? ಹಿರಿಯ ಶಾಸಕರ ದೆಹಲಿ ದಂಡಯಾತ್ರೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದು ಹೀಗೆ. ನಂದೇ ತಕರಾರಿಲ್ಲ, ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು. ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಇತ್ತು, ಹಾಗಾಗಿ ಹೇಗಾದರೂ ಮಾಡಿ ಮಂತ್ರಿ ಗದ್ದುಗೆ ಏರಲು ಹಿರಿಯ ಶಾಸಕರು ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಇದ್ದುಕೊಂಡು ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಥವಾ ಶಾಸಕರ ಒತ್ತಡಕ್ಕೆ ಮಣಿಯುತ್ತಾ ಕಾದು ನೋಡಬೇಕಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಪಚುನಾವಣೆ ಮುಗಿತಿದ್ದಂತೆ ಹಿರಿಯ ಶಾಸಕರು ಸಿಡಿದೆದ್ದು ಬಿಟ್ಟಿದ್ದಾರೆ. ಕಾದು ಕಾದು ಸಾಕಾಗೋಗಿದೆ. ನಮ್ಮನ್ನ ಮಂತ್ರಿ ಮಾಡುವಂತೆ ದೆಹಲಿಯಲ್ಲಿ ಪಗಡೆ ಆಟ ಶುರು ಮಾಡಿದ್ದಾರೆ. ಇಂದು ವರಿಷ್ಠರ ಮುಂದೆ ತಮ್ಮ ಸಚಿವಗಿರಿ ಬೇಡಿಕೆ ಇಟ್ಟಿದ್ದಾರೆ. ಸೊ ಏನಾಗುತ್ತೆ ಮುಂದೆ ನೀವೇ ನೋಡಿ. ಓನ್ಲಿ 1 ಪಾಯಿಂಟ್ ನಮ್ಮ 30 ಜನ ಒಂದೇ ಒಂದು ನಮ್ಮದು ಒಬ್ಬರಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ. ಅದೇನಿಲ್ಲ, ಹೈಕಮಾಂಡ್ ಬಿಟ್ಟಿದ್ದು ಸ್ಥಾನವನ್ನು ಕೊಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಇನ್ನೂ ಕೊಡದೇ ಇದ್ದರೆ ನಾವೆಲ್ಲ 4 ಬಾರಿ ಗೆದ್ದಿದ್ದೀವಿ. ನಾವು ಆಸೆ ಇದ್ದಿದ್ದಲ್ಲ, ಕೊಡಲೇಬೇಕು ನನಗೆ ಮಂತ್ರಿ ಪದವಿಯನ್ನು ಅಂತ ಡಿಮ್ಯಾಂಡ್ ಮಾಡಲಿಕ್ಕೆ ಬಂದಿದ್ದಾರೆ. ಬೈ ಎಲೆಕ್ಷನ್ ಮುಗಿತು, ಸಂಪುಟ ಸರ್ಕಸ್ ಶುರುವಾಯಿತು. ದೆಹಲಿಯಲ್ಲಿ ಶಾಸಕರ ಸಂಪುಟ ಪುನಾರಚನೆಗೆ ಕಸರತ್ತು. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯೂ ಆಗಲಿಲ್ಲ. ಯುಗಾದಿಯ ಹೊಸ ಸಂವತ್ಸರದಲ್ಲಿ ರಾಜಕೀಯ ಸ್ಥಿತ್ಯಂತರವೂ ಕೂಡ ನಡೆಯಲಿಲ್ಲ. ಬೈ ಎಲೆಕ್ಷನ್ ಮುಗಿದ ಮೇಲೂ ಕೂಡ ಸಚಿವ ಸಂಪುಟ ಪುನಾರಚನೆ ಆಗಲಿಲ್ಲ. ಹೈಕಮಾಂಡ್ ಪಡೆಗೆ ಆಟಕ್ಕೆ ರೋಸಿ ಹೋಗಿರುವ ಹಿರಿಯ ಶಾಸಕರು ದೆಹಲಿಯಲ್ಲಿ ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಇಂದು ವರಿಷ್ಠರನ್ನ ಭೇಟಿ ಮಾಡಿ ಮಂತ್ರಿ ಮಾಡುವಂತೆ ಅಹವಾಲು ಸಲ್ಲಿಸುವ ಸಾಧ್ಯತೆ ಕೂಡ ಇದೆ.
ಶಾಸಕರಾದ ಟಿಬಿ ಜಯಚಂದ್ರ, ಅಶೋಕ್ ಪಟ್ಟಣ್, ಬೇಳೂರು ಗೋಪಾಲಕೃಷ್ಣ, ಆನೇಕಲ್ ಶಿವಣ್ಣ, ಪುಟ್ಟರಂಗಶೆಟ್ಟಿ ಸೇರಿ ಒಟ್ಟು 30ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದ್ದು, ರಾಹುಲ್ ಗಾಂಧಿ ಭೇಟಿಗೂ ಸಮಯ ಕೇಳಿದಾರಂತೆ. 3 ವರ್ಷ ಆಯ್ತು, ಈಗಲಾದರೂ ಮಂತ್ರಿ ಮಾಡಿ. ಓನ್ಲಿ 1 ಪಾಯಿಂಟ್ ನಾವು 30 ಜನದ ಒಂದೇ ಒಂದು ನಮ್ಮದು ಒಕ್ಕೋರಲಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ, ಅದೇನಿದ್ರು ಹೈಕಮಾಂಡ್ ಬಿಟ್ಟಿದ್ದು. ಆದ್ದರಿಂದ ಆ ಸಮಾಚಾರಕ್ಕೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ದೇನಿದ್ರು 1 ಪಾಯಿಂಟ್ ಪ್ರೋಗ್ರಾಮ್ ಆದಷ್ಟು ಬೇಗನೆ ರೀಶಫಲ್ ಮಾಡಿ ಇರೋದು ಇನ್ನು 2 ವರ್ಷ ನಮಗೆಲ್ಲ ನ್ಯಾಯ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನಮ್ಮ ಉದ್ದೇಶ ಇಷ್ಟೇ. ನೀವು ಇಲ್ಲಿವರೆಗೆ ಕೊಟ್ಟಿದ್ದೀರಿ, ಅವರಿಗೆ ಅಧಿಕಾರ ಕೊಟ್ಟಿದ್ದೀರಿ, ನಾವು ಸಮರ್ಥರಿದ್ದೀವಿ, ನಮಗೂ ಅವಕಾಶ ಕೊಡಿ, ನಮಗೂ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಇಲ್ಲಿ ಎಲ್ಲರೂ ಸೇರಿ ಬಂದಿದ್ದೀವಿ. ಡೆಲ್ಲಿಯಿಂದ ನೀನು ಹೋಗು, ನಿಮಗೆ ಅಲ್ಲಿ ಓತಿಗೆ ಬಾ ಅಂತ ಹೇಳ್ಬಿಟ್ಟು ಹಾಕಿದಾಗ ಅವರು ಇಲ್ಲ, ನೆಕ್ಸ್ಟ್ ನಿಮಗೆ ಖಂಡಿತವಾಗಿ ಕೊಡ್ತೀನಿ ಅನ್ನೋ ಮಾತು ಹೇಳಿದಾಗ ಹಾಗಾಗಿ ಈಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಿರಿಯ ಶಾಸಕರು ದೆಹಲಿಗೆ ಹೋದರೆ ತಪ್ಪೇನು? ಹಿರಿಯ ಶಾಸಕರ ದೆಹಲಿ ದಂಡಯಾತ್ರೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದು ಹೀಗೆ. ನಂದೇ ತಕರಾರಿಲ್ಲ, ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು, ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಇತ್ತು, ಹಾಗಾಗಿ ಹೇಗಾದರೂ ಮಾಡಿ ಮಂತ್ರಿ ಗದ್ದುಗೆ ಏರಲು ಹಿರಿಯ ಶಾಸಕರು ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಇದ್ದುಕೊಂಡು ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಥವಾ ಶಾಸಕರ ಒತ್ತಡಕ್ಕೆ ಮಣಿಯುತ್ತಾ ಕಾದು ನೋಡಬೇಕಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಪಚುನಾವಣೆ ಮುಗಿತಿದ್ದಂತೆ ಹಿರಿಯ ಶಾಸಕರು ಸಿಡಿದೆದ್ಬಿಟ್ಟಿದ್ದಾರೆ. ಕಾದು ಕಾದು ಸಾಕಾಗೋಗಿದೆ. ನಮ್ಮನ್ನ ಮಂತ್ರಿ ಮಾಡುವಂತೆ ದೆಹಲಿಯಲ್ಲಿ ಪಗಡೆ ಆಟ ಶುರು ಮಾಡಿದ್ದಾರೆ. ಇಂದು ವರಿಷ್ಠರ ಮುಂದೆ ತಮ್ಮ ಸಚಿವಗಿರಿ ಬೇಡಿಕೆ ಇಟ್ಟಿದ್ದಾರೆ. ಸೊ ಏನಾಗುತ್ತೆ ಮುಂದೆ ನೀವೇ ನೋಡಿ. ಓನ್ಲಿ 1 ಪಾಯಿಂಟ್ ನಾವು 30 ಜನದ ಒಂದೇ ಒಂದು ನಮ್ಮದು ಒಕ್ಕೋರಲಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ, ಅದೇನಿದ್ರು ಹೈಕಮಾಂಡ್ ಬಿಟ್ಟಿದ್ದು. ಸ್ಥಾನವನ್ನು ಕೊಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಇನ್ನೂ ಕೊಡದೇ ಇದ್ದರೆ ನಾವೆಲ್ಲ 4 ಬಾರಿ ಗೆದ್ದಿದ್ದೀವಿ. ನಾವು ಆಸೆ ಅಂತ ಇದ್ದಿದ್ದಲ್ಲ, ಕೊಡಲೇಬೇಕು ನನಗೆ ಮಂತ್ರಿ ಪದವಿಯನ್ನು ಅಂತ ಡಿಮ್ಯಾಂಡ್ ಮಾಡಲಿಕ್ಕೆ ಬಂದಿದ್ದಾರೆ. ಬೈ ಎಲೆಕ್ಷನ್ ಮುಗಿತು, ಸಂಪುಟ ಸರ್ಕಸ್ ಶುರುವಾಯಿತು. ದೆಹಲಿಯಲ್ಲಿ ಶಾಸಕರ ಸಂಪುಟ ಪುನಾರಚನೆಗೆ ಕಸರತ್ತು. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯೂ ಆಗಲಿಲ್ಲ. ಯುಗಾದಿಯ ಹೊಸ ಸಂವತ್ಸರದಲ್ಲಿ ರಾಜಕೀಯ ಸ್ಥಿತ್ಯಂತರವೂ ಕೂಡ ನಡೆಯಲಿಲ್ಲ. ಬೈ ಎಲೆಕ್ಷನ್ ಮುಗಿದ ಮೇಲೂ ಕೂಡ ಸಚಿವ ಸಂಪುಟ ಪುನಾರಚನೆ ಆಗಲಿಲ್ಲ. ಹೈಕಮಾಂಡ್ ಪಡೆಗೆ ಆಟಕ್ಕೆ ರೋಸಿ ಹೋಗಿರುವ ಹಿರಿಯ ಶಾಸಕರು ದೆಹಲಿಯಲ್ಲಿ ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಇಂದು ವರಿಷ್ಠರನ್ನ ಭೇಟಿ ಮಾಡಿ ಮಂತ್ರಿ ಮಾಡುವಂತೆ ಅಹವಾಲು ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಶಾಸಕರಾದ ಟಿಬಿ ಜಯಚಂದ್ರ, ಅಶೋಕ್ ಪಟ್ಟಣ್, ಬೇಳೂರು ಗೋಪಾಲಕೃಷ್ಣ, ಆನೇಕಲ್ ಶಿವಣ್ಣ, ಪುಟ್ಟರಂಗಶೆಟ್ಟಿ ಸೇರಿ ಒಟ್ಟು 30ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದ್ದು, ರಾಹುಲ್ ಗಾಂಧಿ ಭೇಟಿಗೂ ಸಮಯ ಕೇಳಿದಾರಂತೆ. 3 ವರ್ಷ ಆಯ್ತು, ಈಗಲಾದರೂ ಮಂತ್ರಿ ಮಾಡಿ. ಓನ್ಲಿ 1 ಪಾಯಿಂಟ್ ನಾವು 30 ಜನದ ಒಂದೇ ಒಂದು ನಮ್ಮದು ಒಕ್ಕೋರಲಿಂದ ಇದು ಒಂದು ಡಿಮಾಂಡ್ ಅಂದರೆ ರೈಶಫಲ್ ಅಷ್ಟೇ. ಸಿದ್ದರಾಮಯ್ಯ ಅವರ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅದು ನಮಗೇನು ಸಂಬಂಧ ಇಲ್ಲ, ಅದೇನಿದ್ರು ಹೈಕಮಾಂಡ್ ಬಿಟ್ಟಿದ್ದು. ಆದ್ದರಿಂದ ಆ ಸಮಾಚಾರಕ್ಕೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ದೇನಿದ್ರು 1 ಪಾಯಿಂಟ್ ಪ್ರೋಗ್ರಾಮ್ ಆದಷ್ಟು ಬೇಗನೆ ರೀಶಫಲ್ ಮಾಡಿ ಇರೋದು ಇನ್ನು 2 ವರ್ಷ ನಮಗೆಲ್ಲ ನ್ಯಾಯ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನಮ್ಮ ಉದ್ದೇಶ ಇಷ್ಟೇ. ನೀವು ಇಲ್ಲಿವರೆಗೆ ಕೊಟ್ಟಿದ್ದೀರಿ, ಅವರಿಗೆ ಅಧಿಕಾರ ಕೊಟ್ಟಿದ್ದೀರಿ, ನಾವು ಸಮರ್ಥರಿದ್ದೀವಿ, ನಮಗೂ ಅವಕಾಶ ಕೊಡಿ, ನಮಗೂ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕನ್ನು ಕೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡೋಕ್ಕೆ ಇಲ್ಲಿ ಎಲ್ಲರೂ ಸೇರಿ ಬಂದಿದ್ದೀವಿ. ಡೆಲ್ಲಿಯಿಂದ ನೀನು ಹೋಗು, ನಿಮಗೆ ಅಲ್ಲಿ ಓತಿಗೆ ಬಾ ಅಂತ ಹೇಳ್ಬಿಟ್ಟು ಹಾಕಿದಾಗ ಅವರು ಇಲ್ಲ, ನೆಕ್ಸ್ಟ್ ನಿಮಗೆ ಖಂಡಿತವಾಗಿ ಕೊಡ್ತೀನಿ ಅನ್ನೋ ಮಾತು ಹೇಳಿದಾಗ ಹಾಗಾಗಿ ಈಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಿರಿಯ ಶಾಸಕರು ದೆಹಲಿಗೆ ಹೋದರೆ ತಪ್ಪೇನು? ಹಿರಿಯ ಶಾಸಕರ ದೆಹಲಿ ದಂಡಯಾತ್ರೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ್ದು ಹೀಗೆ.
ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಅಂದ್ರೆ ನೀವು ಕೂಡ ಸರ್, ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು, ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಇತ್ತು, ಹಾಗಾಗಿ ಹೇಗಾದರೂ ಮಾಡಿ ಮಂತ್ರಿ ಗದ್ದುಗೆ ಏರಲು ಹಿರಿಯ ಶಾಸಕರು ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಇದ್ದುಕೊಂಡು ಹೊಸ ಆಟವನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಥವಾ ಶಾಸಕರ ಒತ್ತಡಕ್ಕೆ ಮಣಿಯುತ್ತಾ ಕಾದು ನೋಡಬೇಕಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.